ಪುಣ್ಯ ಸಂಸ್ಮರಣೋತ್ಸವದಲ್ಲಿ ಈಗ ನುಡಿ ನಮನವನ್ನು ಸಮರ್ಪಿಸಲಿಕ್ಕೆ ದಿವ್ಯಾಶೀರ್ವಾದ ಪೂಜ್ಯರಿಂದ ಪಡೆಯೋಣ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಕುರಿತಾಗಿ ಪೂಜ್ಯರ ನುಡಿಗಳನ್ನು ನಾವೀಗ ಕೇಳೋಣ. ಕಾರ್ಡ್ಲೆಸ್ ಕೊಡಿ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಸಮಯದಲ್ಲಿ ನಡೆದಾಡುವ ದೇವರು ಅಂತಾನೆ ಕರೆಸ್ಕೊಳ್ತಿದ್ದಂತಹ ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳನ್ನು ಕೂಡ ಮನಸ್ಸ ಸ್ಮರಿಸೋಣ. ಪೂಜ್ಯರೇ, ಜ್ಯೋತಿ ಮುಟ್ಟಿದ ಬತ್ತಿಯಲ್ಲ ಜ್ಯೋತಿಯ ಪುದಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಪ್ಪುವಯ್ಯ, ಪ್ರಸಾದವ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಪ್ಪುವಯ್ಯ, ಲಿಂಗವ ಮುಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ, ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮಂತ ಪರೆಯ. ಬಸವಾದಿ ಪ್ರಮತರನ್ನು, ಪೂಜ್ಯ ಗುರುದೇವರನ್ನು, ಲಿಂಗೈಕ್ಯ ನಿರ್ವಾಣ ಮಹಾಸ್ವಾಮಿಯವರನ್ನು ಸ್ಮರಣೆಗೈದು ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಮತ್ ಸುತ್ತೂರು ಜಗದ್ಗುರು ಶಿವರಾಜ್ ದೇಶಿಕನ ಮಹಾಸ್ವಾಮಿಯವರ ಆದಿಯಾಗಿ ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಕೆಳಗಿರುವ ಎಲ್ಲ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಾಡು ಕಂಡಂತಹ ಅಪರೂಪದ ರಾಜಕಾರಣಿಗಳು, ನಮ್ಮ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು, ಗುರು ಮತ್ತು ದೈವದಲ್ಲಿ ಅಪಾರವಾದ ಶ್ರದ್ಧೆಯನ್ನು ಇಟ್ಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಈ ನಾಡಿನಲ್ಲಿ ಮಠಗಳ ಸೇವೆಯನ್ನು ಮೊದಲಿಗೆ ಗುರುತಿಸಂಥ ಒಬ್ಬ ಮುಖ್ಯಮಂತ್ರಿ ಅಂತ ಹೆಸರು ಪಡ್ಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ, ಈ ಶ್ರೀಮಠದ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ, ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀ ವಿ ಸೋಮಣ್ಣನವರೇ, ಮಾಜಿ ಸಂಸದರು, ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸಹೋದರರು ಆದ ಸುರೇಶ್ ಅವರೇ, ರವಿ ಅವರೇ, ಶ್ರೀಕಂಠ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯರೇ, ತಾಯಿಂದರೇ, ಮಾತೆಯರೇ, ಇವತ್ತು ನಾವೆಲ್ಲರೂ ಕೂಡ ಲಿಂಗೈಕ್ಯ ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರ ಸಂಸ್ಮರಣೆಯ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನೀವೆಲ್ಲರಿಗೆ ತಿಳಿದ ಹಾಗೆ ಕನಕಪುರ ದೇಗುಲ ಮಠ ತನ್ನದೇ ಆದಂತಹ ಧಾರ್ಮಿಕ, ಆಧ್ಯಾತ್ಮಿಕ ಇತಿಹಾಸ ಪರಂಪರೆಯುಳ್ಳಂತಹ ಒಂದು ಮಠ ಇದೆ. 12ನೇ ಶತಮಾನದ ಬಸವಾದಿ ಶರಣರ ಕ್ರಾಂತಿಯ ನಂತರ ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ಅಲ್ಲಲ್ಲೇ ಇಂತಹ ಅನೇಕ ಧಾರ್ಮಿಕ ಕೇಂದ್ರಗಳು ಉದಯವಾಗಿದೆ. ಆ ಪರಂಪರೆಯಲ್ಲಿ ಬರುವಂತಹದ್ದು ನಮ್ಮ ದೇಗುಲ ಮಠವು ಕೂಡ ಒಂದಾಗಿರುವಂತಹದ್ದು. ಇದು ಗೋಸಲ ಪರಂಪರೆಯಲ್ಲಿ ಬಂದಂತಹ ಅವರು ಅನೇಕ ಜಂಗಮರಲ್ಲಿ ಆದಿ ನಿರ್ವಾಣ ಮಹಾಸ್ವಾಮಿಗಳವರು ಕೂಡ ಒಬ್ಬರಾಗಿ ಈ ಭಾಗದಲ್ಲಿ ಸಂಚಾರವನ್ನು ಮಾಡಿ ಈ ಒಂದು ಅರ್ಕಾವತಿ ನದಿಯ ಪವಿತ್ರ ತೀರದೊಳಗೆ ಈ ಪವಿತ್ರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಈ ಮಠವನ್ನು ಸ್ಥಾಪನೆ ಮಾಡಿದಂತಹ ಅವರು ಆದಿ ನಿರ್ವಾಣ ಮಹಾಸ್ವಾಮಿಗಳವರು. ಅಂದಿನಿಂದ ಅನೇಕ ಪೂಜ್ಯರು ಈ ಪರಂಪರೆಯಲ್ಲಿ ಬಂದು ಈ ಮಠವನ್ನು ಬೆಳಗಿಸುವಂತಹ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವೆಲ್ಲ ಕಂಡ ಹಾಗೆ ಇಂದಿನ ನಿರ್ವಾಣ ಮಹಾಸ್ವಾಮಿಗಳವರು, ಬಹುಶಃ ಅವರನ್ನು ಇಲ್ಲಿ ಬಹಳಷ್ಟು ಜನ ಕಂಡಂತಹವರೆಲ್ಲ ಎಲ್ಲ ಅಪರೂಪವಾಗಿರುವಂತಹ ಅವರು, ಅವರಲ್ಲಿದ್ದಂತಹ ಮಾನವೀಯ ಗುಣಗಳು ಮತ್ತು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವಂತಹ ಗುಣಗಳನ್ನು ಇವತ್ತು ನಾವೆಲ್ಲ ಊಹೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಅವರು ಇಮ್ಮಡಿ ಲಿಂಗೈಕ್ಯ ಆಗಿನ ನಿರ್ವಾಣ ಮಹಾಸ್ವಾಮಿಗಳವರಾಗಿದ್ದಂತಹ ಅವರು ಎಂತಹ ಒಂದು ಪ್ರಾಣಿಗಳ ಮೇಲೆ ಪ್ರೀತಿ, ಮನುಷ್ಯನ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಕೊಂಡಿದ್ರು ಅಂದರೆ ನೀವೆಲ್ಲ ಕೇಳಿದ ಹಾಗೆ ಒಂದು ಪ್ರಕರಣ ಆಗುತ್ತೆ. ಒಂದು ಸಾರಿ ಇಲ್ಲಿ ಮಠದಲ್ಲಿ ಒಂದು ಬೆಕ್ಕಿನ ಮರಿ ಹಾಕಿರ್ತದೆ. ಆ ಮರಿಗಳನ್ನೆಲ್ಲ ತೊಂದರೆ ಮಾಡ್ತಾ ಇದ್ದಾವೆ ಅಂತ ಶಿಷ್ಯರು ತಗೊಂಡೋಗಿ ಚಿಕ್ಕ ಮಠಕ್ಕೆ ಬಿಟ್ಟಿರ್ತಾರೆ. ಚಿಕ್ಕ ಮಠಕ್ಕೆ ಬಿಟ್ಟಾಗ ತಾಯಿ ಅದು ಚಡಪಡಿಸ್ತಾ ಇರ್ತದೆ, ಮರಿಗಳನ್ನು ಹುಡುಕಾಡ್ತಾ ಇರ್ತದೆ. ಆದರೆ ಮರಿಗಳೆಲ್ಲೂ ಕಾಣ್ತಾ ಇರೋದಿಲ್ಲ. ಆಗ ನಿರ್ವಾಣ ಮಹಾಸ್ವಾಮಿಗಳವರು ಏನು ಮಾಡ್ತಾರೆ, ಎಲ್ಲಿದೆ ಅಂತ ಕೇಳಕ್ಕೆ ಹುಡುಕೊಂಡೋಗಿ ಆ ಮರಿಗಳನ್ನೆಲ್ಲ ತಮ್ಮ ಒಂದು ಬಟ್ಟೆಯೊಳಗೆ ಸುತ್ತಕೊಂಡು ಬಂದು ಆ ತಾಯಿ ಮಡಿಲಿಗೆ ಬಿಡುವಂಥ ಕೆಲಸವನ್ನು ಮಾಡಿದಂತಹ ಅವರು ನಿರ್ವಾಣ ಮಹಾಸ್ವಾಮಿಗಳವರು. ಬಹುಶಃ ಅಂತಹ ಒಂದು ಪ್ರಾಣಿ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು, ಅವರ ಮಲಗಿಯ ಹಾಸಿಗೆಯ ಮೇಲೆ ಏನಾದರೂ ತಿಗಣೆ ಕಂಡ್ರೆ ಅದನ್ನು ಸಾಯಿಸ್ತಾ ಇಲ್ಲ, ದೂರ ತೆಗೆದುಕೊಂಡು ಬಿಡ್ತಾ ಇದ್ದಂತಹ ಅವರು, ಸೊಳ್ಳೆಯನ್ನು ಹೊಡಿತಾ ಇರಲಿಲ್ಲ. ಅಂತಹ ಒಂದು ಪವಿತ್ರವಾದಂತಹ ಶಿವಯೋಗದ ಸ್ಥಾನವನ್ನು ಪಡ್ಕೊಂಡಂತಹ ಅವರು ಇಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು. ಆನಂತರ ಬಂದಂತಹ ಅವರು ನಮ್ಮ ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳವರು. ಬಹುಶಃ ಅವರು ಇಲ್ಲಿಗೆ ಬರಬೇಕಾದರೆ ಅವರಿಗೆ ಒಂದು ಕಾರಣ, ಸಿದ್ಧಗಂಗೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ನಿರ್ವಾಣ ಸ್ವಾಮಿಗಳವರು ತಮ್ಮ ಉತ್ತರಾಧಿಕಾರಿಗಳನ್ನು ಮಾಡಬೇಕು ಅನ್ನುವಂತಹ ಚಿಂತನೆಯನ್ನು ಇಟ್ಕೊಂಡಾಗ ಉದ್ದಾನ ಶಿವರವರು ನಿರ್ವಾಣ ಸ್ವಾಮಿಗಳವ್ರಿಗೆ ಒಂದು ಮಾತನ್ನು ಹೇಳ್ತಾರೆ,
ನಿನ್ನ ಮಠ ಉದ್ಧಾರ ಆಗಬೇಕಾದ್ರೆ ಈ ಕಾಳಯ್ಯನನ್ನು ಸಾವನ್ ಮಾಡ್ಕೋಬೇಕಷ್ಟೇ ನೀನು ಅಂತ ಹೇಳ್ತಾರೆ. ಹಾಗೆ ಕಾಳಯ್ಯನಾಗಿದ್ದಂತಹ ಮಹಾಲಿಂಗ ಸ್ವಾಮಿಗಳವರು ಅವರ ಒಂದು ಆದೇಶದಂತೆ ಇಲ್ಲಿ ಬಂದು ನಿರ್ವಾಣ ಸ್ವಾಮಿಗಳವರ ಉದ್ಧಾರಾಧಿಕಾರಿಗಳಾಗಿ ಆನಂತರ ಶ್ರೀ ಮಠವನ್ನು ಒಂದು ರೀತಿಯಲ್ಲಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಇದನ್ನು ಎತ್ತರಿಸುವಂಥ ಕೆಲಸವನ್ನು ಲಿಂಗೈಕ್ಯ ಮಹಾಲಿಂಗ ಸ್ವಾಮಿಗಳವರು ಮಾಡಿಕೊಂಡು ಬಂದಂತಹ ಅವರು ಆ ಕಾಲದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಈ ಮಠದಲ್ಲಿ ಹಿಂದೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಕೊಡುವ ಆಶಯವನ್ನು ಮತ್ತಷ್ಟು 100 ಪಟ್ಟು ಹೆಚ್ಚಿಸುವಂಥ ಕೆಲಸವನ್ನು ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳವರು ಮಾಡಿಕೊಂಡು ಬಂದರು. ಆನಂತರದಲ್ಲಿ ಬಂದಂತಹ ಹಿಂದೆ ನಾವು ಸ್ಮರಿಸ್ತಾ ಇರುವಂತಹ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಬಹುಶಃ ಅವರು 50 ವರ್ಷಗಳ ಹಿಂದೆ ಇಲ್ಲಿ ಅವರ ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳವರ ಉತ್ತರಾಧಿಕಾರಿಗಳಿಗೆ ಬರಬೇಕಾದ್ರೆ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಅವರು ಇಲ್ಲಿಗೆ ಬಂದಂತಹ ಅವರು. ಬಹುಶಃ ನಿಮ್ಮೆಲ್ಲ ಗೊತ್ತಿರುವ ಹಾಗೆ ಅವರು ಕುರುಬೂರು ಅನ್ನುವಂತಹ ಒಂದು ಹಳ್ಳಿ ಚಾಮರಾಜನಗರದ ಹತ್ರ ಅಲ್ಲಿ ಜನಿಸಿದಂತಹ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಮೈಸೂರಿನಲ್ಲಿ BSc ಪದವಿಯನ್ನು ಪಡ್ಕೊಂಡಂತಹ ಅವರು ಆನಂತರದಲ್ಲಿ ಕೋರ್ಟ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಮರಿಯಾಲ ಮಠದಲ್ಲಿ ಮರಿಯಾಗಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿಗಾಗಿ ಸ್ವಾಮಿ ಮಾಡ್ತಾರೆ. ಏನೆಲ್ಲ ಕಾರಣಗಳಿಂದಾಗಿ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗದೆ ಬಂದು ನೆಲ್ಲಿಗೆರೆಯಲ್ಲಿರ್ತಾರೆ. ನೆಲ್ಲಿಗೆರೆ ನೆಲೆಸಿ ಹಲವಷ್ಟು ವರ್ಷಗಳಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಮಹಾಲಿಂಗ ಸ್ವಾಮಿಗಳವರು ತಮ್ಮ ಉತ್ತರಾಧಿಕಾರಿ ಮಾಡಿಕೊಡ್ಬೇಕು ಅಂದಾಗ ಇವರು ಸಮರ್ಥವಾಗಿದ್ದಾರೆ ಶಿವರುದ್ರ ಸ್ವಾಮಿಗಳವರು ಅಂತೇಳಿ ಗಮನಿಸಿ ಅವ್ರನ್ನ ಇಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಬಂದರು. ಏನು ಮಹಾಲಿಂಗ ಸ್ವಾಮಿಗಳವರು ಮಾಡ್ತಿದ್ದಂತಹ ಕಾರ್ಯವನ್ನು ಅದನ್ನು 100 ಪಟ್ಟು ಹೆಚ್ಚಿಸ್ಕೊಂಡು ಹೋಗುವಂಥ ಕೆಲಸವನ್ನು ಇಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಮಾಡಿಕೊಂಡು ಬಂದಂತಹ ಅವರು. ಬಹುಶಃ ಮಹಾಲಿಂಗ ಸ್ವಾಮಿಗಳವರು ಅಷ್ಟೇ, ನಿರ್ವಾಣ ಮಹಾಸ್ವಾಮಿಗಳವರು ಅಷ್ಟೇ. ಈ ಪರಂಪರೆ ಹೇಗಿತ್ತಪ್ಪ ಅಂತಂದರೆ ಹಗಲೆನ್ನದೇ ರಾತ್ರಿ ಎನ್ನದೇ ಭಕ್ತರ ಸೇವೆಯನ್ನು ಮಾಡುವಂಥದ್ದೇ ಬಹಳ ದೊಡ್ಡ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಂತಹ ಅವರು. ಈ ಮಠದ ಒಂದು ದೊಡ್ಡ ಶಕ್ತಿ ಯಾವುದಪ್ಪ ಅಂತಂದರೆ ಒಂದು ಭಕ್ತರು ಜೊತೆಗೆ ಅವರು ಮಾಡುವಂಥ ಭಿಕ್ಷೆ ಇರುವ ಜಮೀನಿನಲ್ಲೇ ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆದು ಕಾಪಾಡುವಂತಹದ್ದು. ಅದು ಬಹಳ ಶ್ರಮವನ್ನು ಪಡ್ಕೊಂಡು ಬರ್ತಾ ಇದ್ರು. ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳು ಹೇಳ್ತಾರೆ, ನಮ್ಮ ಸ್ವಾಮಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ, ಜಮೀನಲ್ಲಿ ಹೋಗ್ತಾರೆ, ಚಳಿ ಮಳೆ ಅನ್ನೋದಿಲ್ಲ ಅನ್ನುವ ಮಾತನ್ನು ಹೇಳಿಕೊಂಡು ಅವ್ರ ಬಗ್ಗೆ ಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅಷ್ಟು ಕಷ್ಟವನ್ನು ನಿರ್ವಾಣ ಸ್ವಾಮಿಗಳವರು ಮಾಡಿಕೊಂಡು ಬಂದು ಈ ಅವರ ಇದ್ದಂತಹ ಜಮೀನುಗಳನ್ನು ಉತ್ತಮವಾಗಿ ಅದನ್ನು ಬೆಳೆಗಳನ್ನು ಬೆಳೆಯುವಂತಹ ಕೆಲಸವನ್ನು ಪೂಜ್ಯರು ಆ ಕೃಷಿಯಲ್ಲಿ ತಮ್ಮನ್ನು ತೊಡಗಿಕೊಂಡಿದ್ದಂತಹ ಅವರು. ಬಹುಶಃ ಅವರಿಗೆ ಕೃಷಿಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದರು. ಕೃಷಿಯ ಬಗ್ಗೆ ಅವರಿಗೆ ಬಹಳ ಪ್ರೀತಿಯನ್ನು ಕೂಡ ಇಟ್ಕೊಂಡಂತಹವರಾಗಿದ್ದರು. ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಂತಾದರು. ಅದೊಂದು ಶಕ್ತಿ. ಆದರೆ ಜೊತೆಗೆ ಈ ಮಠದ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಭಕ್ತರ ಮನೆಯಲ್ಲಿ ಭಿನ್ನವನ್ನು ಬಿಡುಗಡೆ ಮಾಡುವಂತಹದ್ದು. ಬಹುಶಃ ಇಲ್ಲಿರುವ ಯಾವ ಸ್ವಾಮಿಗಳಿಗೂ ಇಲ್ಲದೇ ಇರುವಂತಹ ಭಿನ್ನ ಯಾವ ಮಠಕ್ಕೆ ಇರ್ತಿತ್ತಪ್ಪ ಅಂದರೆ ಅದು ದೇಗುಲ ಮಠದ ಸ್ವಾಮಿಗಳವರಿಗೆ ಇರ್ತಾ ಇದ್ದಂತಹದ್ದು. ನೀವೆಲ್ಲ ಕಂಡ ಹಾಗೆ ಅವರಿಗೆ ಒಂದು ದಿವಸದಲ್ಲಿ 3-4 ಮನೆಗಳಾದರೂ ಕನಿಷ್ಠ 3-4 ಮನೆಗಳ ಭಿನ್ನಗಳನ್ನು ತೀರಿಸದೇ ಇದ್ದರೆ ಅವರಿಗೆ ಮಠದಲ್ಲಿ ಅವರಿಗೆ ಆ ಒಂದು ಪೂರ್ತಿ ಆ ದಿನ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಬೆಳಗ್ಗೆ ಅನ್ನೋದಿಲ್ಲ, ಬೆಳಗಿನ ಜಾವ 2-3 ಗಂಟೆ ಅನ್ನೋಂಗಿಲ್ಲ, ರಾತ್ರಿ 10 ಗಂಟೆವರೆಗೂ ಕೂಡ ಅವರು ಭಕ್ತರ ಸೇವೆಯನ್ನು, ಭಕ್ತರ ಮನೆಯ ಪೂಜೆಯನ್ನು ಮಾಡಿ ಆ ಭಿನ್ನಹವನ್ನು ತೀರಿಸಿ ಬಿಡುಗಡೆಯನ್ನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದರು. ಜೊತೆಗೆ ಈ ಮಠದ ಮತ್ತೊಂದು ಶಕ್ತಿ ಏನಪ್ಪ ಅಂದರೆ ಈ ಭಾಗದ ಹಳ್ಳಿ ಜನಗಳು ಈ ಮಠವನ್ನು ಪೊರೆಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ವರ್ಷಕ್ಕೊಮ್ಮೆ ಈ ಮಠದಲ್ಲಿ ಪೂಜ್ಯರು 1 ತಿಂಗಳ ಗಟ್ಟಲೆಗಳ ಕಾಲ ಹಳ್ಳಿಗಳ ಕಡೆ ಹೋಗ್ತಾ ಇದ್ರು. ಹಳ್ಳಿ ಕಡೆ ಈಗಿಂದ ವ್ಯವಸ್ಥೆ ಅಲ್ಲ. ಆ ಕಾಲದಲ್ಲಿ ನಡೆಕೊಂಡು ಹೋಗೋದಕ್ಕೂ ದಾರಿ ಇಲ್ಲದೆ ಇರುವಂಥ ಹಳ್ಳಿಗಳು ಅಲ್ಲಿ. ಆ ಹಳ್ಳಿಗಳಿಗೆಲ್ಲ ಹೋಗಿ ಭಿಕ್ಷೆಯನ್ನು ಎತ್ತಿ ತಂದು ಅದನ್ನು ಸಮಾಜಕ್ಕೆ ವಿತರಿಸುವಂಥ ಕೆಲಸವನ್ನು ಈ ಮಠ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಅದರ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂಥದ್ದು. ಬಹುಶಃ ಮಠ ಛಾತ್ರಾದಿ ನಿಲಯ ಅನ್ನುವ ಹಾಗೆ ಪೂಜ್ಯರು ಯಾವಾಗಲೂ ಕೂಡ ಇಲ್ಲಿ ಮಠಕ್ಕೆ ಬಂದಂತಹ ವಿದ್ಯಾರ್ಥಿಗಳಿಗೆ ಆಶ್ರಯವನ್ನು ಕೊಡುವಂಥ ಕೆಲಸ ಮಾಡೋದು. ಈ ಮಠದಲ್ಲಿ ಬೆಳೆದಂತಹ ಅವರು ಬಹಳ ಎತ್ತರಕ್ಕೆ ಬೆಳೆದಂತಹ ಸಾಧನೆಯನ್ನು ಮಾಡಿದಂಥ ಮಹರ್ಷಿಗಳಿದ್ದಾರೆ. ನಾನು ಕೂಡ 3 ವರ್ಷ ಮಹಾಲಿಂಗ ಸ್ವಾಮಿಗಳವರ ಆಶ್ರಯದಲ್ಲಿ ಇದ್ದಂತಹ ಅವನು. ನಾನು ಕಂಚಿಗಲ್ ಬಂಡೆ ಮಠದ ಶಿವರುದ್ರ ಮಹಾಸ್ವಾಮಿಗಳವರು ನನ್ನನ್ನು 3 ವರ್ಷ ಇಲ್ಲಿ ಪೂಜ್ಯರ ಸೇವೆಯನ್ನು ಮಾಡಬೇಕು ಅಂತೇಳಿ ನನ್ನನ್ನು ಕರ್ಕೊಂಡು ಬಂದು ಬಿಟ್ಟಿದ್ದರು. ಹಾಗೆ ಈ ಮಠದಲ್ಲಿ ಅನೇಕ ವಿದ್ಯಾರ್ಥಿಗಳಲ್ಲಿ ಓದಿ ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಕನಕಪುರದವರು ಅನೇಕ ಹಳ್ಳಿಕಾಡು ಜನಗಳು ಕೆಲಸದಲ್ಲಿದ್ದಾರೆ ಅಂದರೆ ಇವತ್ತು ಕನಕಪುರ ದೇಗುಲ ಮಠ ಮತ್ತೊಂದು ಮರಳೆಗವಿ ಮಠ, ಇವೆರಡು ಮಠದಿಂದ ಶಿಕ್ಷಣವನ್ನು ಪಡ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಅಷ್ಟೇ ಅಲ್ಲ, ಎಂ ವಿ ರಾಜಶೇಖರನಿದ್ದರು, ದೊಡ್ಡ ಸಾಧನೆಯನ್ನು ಮಾಡಿದಂತಹ ಅವರಾಗಿದ್ದರು. ಅವರು ಶ್ರೀ ಮಠದ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ, ಕನಕಪುರ ದೇಗುಲ ಮಠದ. ಅದ್ರ ಜೊತೆಗೆ ಇ ವಿ ಸೋಮಣ್ಣನವರು ಇವತ್ತಿದ್ದಾರೆ. ಅವರು ಕೂಡ ಈ ಮಠದ ಒಬ್ಬ ವಿದ್ಯಾರ್ಥಿಯಾಗಿ ಬೆಂಗಳೂರಿಗೆ ಹೋಗಿ ಸಾಧನೆಯನ್ನು ಮಾಡಿ ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಅಂತಹ ಒಂದು ಪರಂಪರೆಯಲ್ಲಿ ಮಠಗಳಿಗೆ ಮಕ್ಕಳಿಗೆ ಆಶ್ರಯವನ್ನು ನೀಡಿ ಅವ್ರನ್ನ ಸಮಾಜದ ಪ್ರಜೆಗಳನ್ನಾಗಿ, ಸಮಾಜದ ಶಕ್ತಿಯನ್ನಾಗಿ
ಸಂಪತ್ತನ್ನಾಗಿ ರೂಪಿಸುವಂಥ ಕೆಲಸವನ್ನು ಈ ಮಠ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ನಮ್ಮ ಈ ಒಂದು ಕರ್ನಾಟಕದ ದೊಡ್ಡ ಹೆಮ್ಮೆಯ ಭಾಗ್ಯ ಅಂತ ಹೇಳಬೇಕಾಗಿದೆ. ಏಕೆ ಅಂತಂದರೆ ಈ ಭಾಗದ ಜನಗಳಿಗೆ ಬಹುಶಃ ಏನಾದರೂ ಮರಳುಗಾಡಿನಲ್ಲಿ OSS ಅಂತಂದರೆ ಆ ರೀತಿಯಲ್ಲಿ ಕನಕಪುರದಲ್ಲಿ 2 OSS ಅಂದರೆ ಅದೊಂದು ದೇಗಲು ಮಠ, ಮತ್ತೊಂದು ಮರಳಿಗೆ ಮಠ, ಎರಡೂ ಕೂಡ ಆ ರೀತಿಯಲ್ಲಿ ಇದ್ದಂತಹವುಗಳು. ಬಹುಶಃ ಈ ಕಾಡಿನ ಭಾಗದಲ್ಲಿದ್ದಂತಹ ಹಳ್ಳಿ ಜನಗಳಿಗೆ ಒಂದು ಶಿಕ್ಷಣವನ್ನು ಕೊಡುವಂತಹ ದೊಡ್ಡ ಸೇವಾ ಕಾರ್ಯವನ್ನು ಈ ಮಠ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಪರಂಪರೆ ಇವತ್ತು ಮುಂದುವರೆಕೊಂಡು ಹೋಗ್ತಾ ಇದೆ. ಅದು ಇಂದು ಡಾಕ್ಟರ್ ಚನ್ನಬಸವ ಸ್ವಾಮಿಗಳವರ ವೃತ್ತಾಧಿಕಾರಿಗಳಾಗಿ ಪೂಜ್ಯರು ಅದನ್ನೆಲ್ಲವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ನಿರ್ವಾಣ ಮಹಾಸ್ವಾಮಿಗಳವರ ಬಗ್ಗೆ ಹೇಳಬೇಕು ಅಂತಂದರೆ, ಬಹುಶಃ ಅವರಷ್ಟು ಹೋರಾಟ ಮಾಡಿಕೊಂಡು ಬಂದು ಕಷ್ಟಪಟ್ಟು ಬಂದ ಸ್ವಾಮಿಗಳು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಾರಂಭದಿಂದ ಕೊನೆಯವರೆಗೂ ಅವರ ಬದುಕು ಅಂದರೆ ಹೋರಾಟದ ಬದುಕೇ ಆಗಿದ್ದಂಥದ್ದು. ಆದರೆ ಆ ಹೋರಾಟವನ್ನು ಅವರು ಕಷ್ಟ ಅಂತ ಅನ್ನಿಸ್ಲಿಲ್ಲ, ಅದೊಂದು ಶಿವನ ಕೃಪೆ ಅಂತೇಳಿ ಭಾವಿಸ್ಕೊಂಡು ಅವೆಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಬರುವಂತಹ ಕೆಲಸವನ್ನು ಪೂಜ್ಯ ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಮಾಡ್ಕೊಂಡು ಬಂದಂತಹ ಅವರಲ್ಲಿ ಎಷ್ಟು ಒಂದು ಪ್ರೀತಿ ಇರ್ತಾ ಇತ್ತು ಅಂತಂದರೆ, ಇಲ್ಲಿ ಇಷ್ಟೊಂದು ಜನ ಮಹಾಸ್ವಾಮಿಗಳವರು ಕುಳಿತಿದ್ದಾರೆ ಅಂತಂದರೆ ಬಹುಶಃ ಅವರೆಲ್ಲ ಮಠದ ಸ್ವಾಮಿಗಳಿಗೆ ಒಂದು ತಾಯಿಯ ಭಾವನೆಯನ್ನು ಇಟ್ಕೊಂಡಂಥವರು ಅಂದರೆ ಅದು ನಿರ್ವಾಣ ಸ್ವಾಮಿಗಳವರಾಗಿದ್ದಂತಹದ್ದು. ಅದರ ಜೊತೆಗೆ ಅವರಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಮಾನವೀಯ ಗುಣಗಳು ತುಂಬ ಅವರಲ್ಲಿ ಪ್ರೀತಿಯನ್ನು ಇಟ್ಕೊಂಡಂಥವ್ರು. ಬಡವರ ಕಂಡ್ರೆ ಬಹಳ ಪ್ರೀತಿಯನ್ನು ವ್ಯಕ್ತ ಮಾಡ್ತಾ ಇದ್ದಂಥವ್ರು. ನಾವೆಲ್ಲ ಅವರ ಜೊತೆಯಲ್ಲಿ ಒಂದು ಪ್ರವಾಸ ಹೋಗಿದ್ವಿ, ಉತ್ತರ ಭಾರತಕ್ಕೆ ಪ್ರವಾಸ ಹೋಗಿದ್ವಿ. ಉತ್ತರ ಭಾರತದ ಚಾರ್ಧಾಮ್ ಯಾತ್ರೆ ಎಲ್ಲ ಮುಗಿಸಿ ನಾವು ಡೆಲ್ಲಿಗೆ ಬರಬೇಕಾಗಿತ್ತು. ಡೆಲ್ಲಿಗೆ ಬರಬೇಕಾದ್ರೆ ಪಂಜಾಬ್ ಮಾರ್ಗದಲ್ಲಿ ಬರ್ತಾ ಇದ್ವಿ. ಪಂಜಾಬ್ನಲ್ಲಿ ಇದ್ದು ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನೀನು ಪಂಜಾಬ್ನಲ್ಲಿ ಮುಂದಿದಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವೆಲ್ಲ ವಾಹನದಲ್ಲಿದ್ದು ಪಕ್ಕದಲ್ಲಿ ಒಂದು ಕೂಲಿಕಾರರ ವ್ಯಾನ್ ಬರ್ತಾ ಇತ್ತು. ಕೂಲಿಕಾರರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾ ಇದ್ದು, ಕೂಲಿಕಾರರೆಲ್ಲ ಹೋಗ್ತಾ ಇದ್ರು. ಇವರು ಸುಮ್ಮನೆ ಪಕ್ಕದಲ್ಲಿ ಕುಳಿತಿದ್ದಂತಹ ಅವರು ಎಲ್ಲ ಹಣ್ಣು ಪಣ್ಣೆಲ್ಲ ಇಟ್ಕೊಂಡಿದ್ರಲ್ಲ, ಪಕ್ಕದಲ್ಲಿರೋನೆಲ್ಲ ಇಸ್ಕೊಂಡು ಅವರಿಗೆ ಆ ಗಾಡಿ ಒಳಗೆ ಹಾಕ್ತಾ ಇದ್ದಂಗೆ. ಆ ರೀತಿಯಲ್ಲಿ ಅವರ ಪ್ರೀತಿಯನ್ನು ತೋರಿಸುವಂಥ ಕೆಲಸವನ್ನು ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರು ಮಾಡ್ಕೊಂಡು ಬರ್ತಾ ಇದ್ದಂತಹ ಅವರು ಒಂದು ಸಾರಿ ನಮ್ಮ ಪರಮ ಪೂಜ್ಯರತ್ತಿಗೆ ಗುರುಲಿಂಗಯ್ಯ ಅಂತ ಇದ್ದಾರೆ, ಕೆಸ್ತೂರ್ ಹತ್ರ, ಮಂಡ್ಯ ಕೆಸ್ತೂರ್ ಹತ್ರ. ಅವ್ರ ಹಳೆ ವಿದ್ಯಾರ್ಥಿ ಶ್ರೀಮಠದಲ್ಲಿ ಅವರೂರಲ್ಲಿ ಒಂದು ಪಾಠಶಾಲೆ ಮಾಡಬೇಕು, ಒಂದು ಪ್ರೌಢಶಾಲೆ ಮಾಡಬೇಕು ಅಂತೇಳಿ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳವರ ಹತ್ರ ಬಂದು ಬಹಳಷ್ಟು ಬೇಡಿಕೆ ಮಾಡ್ತಾಯಿದ್ರು. ಬೇಡಿಕೆ ಮಾಡೋದ್ರ ಜೊತೆಗೆ ನೀವು ಮಾಡಲೇಬೇಕು ಅಂತ ಉರುಳು ಸೇವೆನೂ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು ಅವರು. ಅದ್ರ ಜೊತೆಗೆ ನಮ್ಮ ನಿರ್ವಾಣ ಸ್ವಾಮಿಗಳವ್ರನ್ನ ಕರ್ಕೊಂಬಂದಿದ್ರು, ಅವ್ರು ರೆಕಮೆಂಡ್ ಮಾಡ್ಸೋಕೆ ಕರ್ಕೊಂಬಂದಿದ್ರು. ಆಗ ನಮ್ಮ ಪರಮ ಪೂಜ್ಯರು ಭಾಳ ಬೇಸರ, ನಾನು ಮಾಡೋಕ್ಕಾಗೋದಿಲ್ಲ, ಶಕ್ತಿ ಇಲ್ಲ, ನೀವೇ ಮಾಡಿ ಸ್ವಾಮಿಗಳೇ ಅಂತಂದ್ಬಿಟ್ರು. ಆಗ ಅದನ್ನು ಪರಮ ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರು ಬುದ್ಧಿರು ಯಾಕೆ ಒಪ್ಕೊಳ್ಳೋದ ಬಿಡಪ್ಪ, ನಾವೇ ಮಾಡೋಣ ಅಂತೇಳಿ ಇವತ್ತು ನಮ್ಮ ಕೆಸ್ತೂರಿನ ಹತ್ರ ಇರುವಂತಹ ಒಂದು ಶಾಲೆ ನಡೀತಾ ಇದೆ. ಅಂದರೆ ಅದಕ್ಕೆ ಅವರೇ ಕಾರಣ ಆಗಿ ಅದನ್ನು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡೋದಂದರೆ ಭಕ್ತನ ಮನಸ್ಸನ್ನು ನೋಯಿಸಬಾರ್ದು, ಅವನಿಗೆ ಒಂದು ಕೆಲಸವನ್ನು ಮಾಡಬೇಕು, ಅವನ ಸೇವೆಯನ್ನು ಮಾಡಬೇಕು ಅನ್ನುವಂಥ ಭಾವನೆಯನ್ನು ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರು ಇಟ್ಕೊಂಡಂತಹ ಅವರು. ಬಹುಶಃ ಅವರ ಬಗ್ಗೆ ಹೆಚ್ಚು ಹೇಳ್ತಾ ಇದ್ರು ಕೂಡ ಬಹಳಷ್ಟು ಇರುವಂತಹದ್ದು, ಅಷ್ಟು ವಿಶಾಲವಾಗಿರುವಂತಹದ್ದು. ಅವರಿಗೆ ಕೊನೆಯ ಕಾಲದಲ್ಲಿ ಅವರಿಗೆ ತುಂಬ ಕಷ್ಟದಲ್ಲಿದ್ದರು. ಆ 4 ವರ್ಷಗಳ ಕಾಲ ಅವರು ತುಂಬ ನೋವಿನಲ್ಲೂ ಇದ್ದರು, ಸಂತೋಷದಲ್ಲಿದ್ದರು, ಎರಡೂ ಇದ್ದರು ಅವ್ರಿಗೆ. ಕೊನೆಯ ಕಾಲದಲ್ಲಿ 2 ಸಂತೋಷ ಯಾವುದಪ್ಪ ಅಂತಂದರೆ, ಅವರು ಮಳವಳ್ಳಿಯಲ್ಲಿ ನಮ್ಮ ಶಿವರಾತ್ರಿ ಸ್ವಾಮಿಗಳವರ ಜಯಂತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಅವರಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದ ಅದು ಮುಂದುವರ್ಕೊಂಡು ಬರ್ತಾ ಇತ್ತದು. ಮುಂದುವರ್ಕೊಂಡು ಬರೆದಾಗ ಇದು ಆಗ್ತಾ ಇಲ್ವಲ್ಲ ಅಂತ ಒಂದು ಕೊರಗಿತ್ತು ಅವರಿಗೆ. ಆದರೆ ಕಳೆದ ವರ್ಷ ಅದನ್ನು ನಮ್ಮ ಮುಮ್ಮಡಿ ನಮ್ಮ ಚನ್ನಬಸವ ಸ್ವಾಮಿಗಳವರು ಹಾಗೂ ನಮ್ಮ ಮಳವಳ್ಳಿಯ ಎಲ್ಲ ಸ್ವಾಮಿಗಳವರು ಭಕ್ತರೆಲ್ಲ ಸೇರಿ ಬಹುಶಃ ಅದನ್ನು ಇತಿಹಾಸವೆಲ್ಲ ಸ್ಮರಿಸುವಂತಹ ರೀತಿಯಲ್ಲಿ ಒಂದು ಮಳವಳ್ಳಿಯ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಅದು ನಿರ್ವಾಣ ಮಹಾಸ್ವಾಮಿಗಳವರ ಸಂಕಲ್ಪದಿಂದ ಅದಾಗಿರುವಂಥದ್ದು ಅಂತೇಳಿ ಭಾವಿಸಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಇನ್ನೇನಪ್ಪ ಅಂತಂದರೆ, ಅವರ ಕೊನೆಗಾಲದಲ್ಲಿ ಒಂದು ಕನಸಿತ್ತವರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಕನಸಿತ್ತವರಿಗೆ. ಅವರ ಕೊನೆಗಾಲದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರಲ್ಲ, ಅದೊಂದು ಅವರಿಗೆ ಸಂತೋಷವನ್ನು ತಂದುಕೊಡುವಂತಹ ಕೆಲಸ ಆಗಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳವರು ನಮ್ಮೆಲ್ಲರಲ್ಲಿ ಒಂದು ಪ್ರೀತಿಯನ್ನು, ಅವರ ಒಂದು ಅಭಿಮಾನ ಎಲ್ಲವತ್ತೂ ನಮ್ಮ ಕೈಲಿ ಇರುವಂತಹದ್ದು. ಅವರ ಸೇವೆ ನಿಜಕ್ಕೂ ಕೂಡ ಸಾರ್ಥಕವಾಗಿರುವಂಥ ಸೇವೆ. 84-85 ವರ್ಷಗಳ ಕಾಲ ನಿರಂತರವಾಗಿ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಬಂದಂತಹ ಅವರು. ತನು ನಿಮ್ಮದೆಂದ ಬಳಿಕೆನಿಗೆ ಬೇರೆ ತನುವಿಲ್ಲ, ಮನೆ ನಿಮ್ಮದೆಂದ ಬಳಿಕೆನಿಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕೆನಿಗೆ ಬೇರೆ ಧನವಿಲ್ಲ, ಇಂತೀ ತ್ರಿವಿಧವೋ ನಿಮ್ಮದೆಂದ ಬಳಿಕ ನಿನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಆ ತನು ಮನ ಧನ ಎಲ್ಲವನ್ನೂ ಕೂಡ ಸಮಾಜಕ್ಕಾಗಿ ಅರ್ಪಣೆ ಮಾಡುವಂತಹ ಕೆಲಸವನ್ನು ನಿರ್ವಾಣ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಅವರು ಅನ್ನುವ ಮಾತನ್ನು
ಈ ಸಂದರ್ಭದಲ್ಲಿ ಹೇಳ್ತಾ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗಮ ದೇವನಲ್ಲಿ ಅನ್ನುವ ಹಾಗೆ ನಿರ್ವಾಣ ಮಹಾಸ್ವಾಮಿಗಳವರ ಜೀವನ ಅದು ಲೇಸಾದ ಹಸನಾದ ಸಮಾಜಕ್ಕೆ ಬೇಕಾದಂತಹ ಬದುಕಾಗಿ ಅವರು ಬೆಳಕಾಗಿ ಇವತ್ತೂ ಕೂಡ ಬೆಳಕಾಗಿ ನಮ್ಮೆಲ್ಲರ ಮುಂದೆ ಇದ್ದಾರೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅವರ ಈ ಒಂದು ಸಂಸ್ಮರಣೆಯ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಪೂಜ್ಯ ನಮ್ಮ ಚನ್ನಬಸವ ಸ್ವಾಮಿಗಳವರು ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ದೊಡ್ಡದಾಗಿ ವ್ಯಾಪಕವಾಗಿ ಇದನ್ನು ಹಮ್ಮಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ನಿರ್ವಾಣ ಮಹಾಸ್ವಾಮಿಯವರ ಕೃಪಾ ಆಶೀರ್ವಾದ ಅವರ ಮೇಲೆ ಸದಾ ಇರುವಂತಹದ್ದು ಅನ್ನುವ ಮಾತನ್ನು ಹೇಳ್ತಾ, ಅವರ ಮೇಲೆ ಇವತ್ತು ಹೆಗಲ ಮೇಲೆ ಅವರ ಜವಾಬ್ದಾರಿ ಇದೆ. ಈ ಮಠದ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂತಹದ್ದು ಏನು ನಿರ್ವಾಣ ಮಹಾಸ್ವಾಮಿಗಳವರು, ಇಂದಿನ ಮಹಾಲಿಂಗ ಸ್ವಾಮಿಗಳವರು, ಅವರ ಇಂದಿನ ನಿರ್ವಾಣ ಸ್ವಾಮಿಗಳವರ ಪರಂಪರೆ ಇದೆ. ಆ ಪರಂಪರೆಗೆ ಚ್ಯುತಿ ಬರದ ಹಾಗೆ ಅದನ್ನು ಯಾವತ್ತೂ ಕೂಡ ಹೆಚ್ಚು ಮುಂದುವರಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇವತ್ತು ನಮ್ಮ ಚನ್ನಬಸವ ಸ್ವಾಮಿಗಳವರ ಮೇಲಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದನ್ನು ಅವರು ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗುವಂಥ ಕೆಲಸವನ್ನು ಅವರು ಮಾಡಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ, ನಿರ್ವಾಣ ಮಹಾಸ್ವಾಮಿಗಳವರಿಗೆ ಸುತ್ತೂರಿಗೆ ಮತ್ತು ಸಿದ್ಧಗಂಗೆಗೆ ಬಹಳ ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು ಸುತ್ತೂರಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ನಾನು ಹೋಗಬೇಕು ಇರಬೇಕು ಅನ್ನುವಂತಹ ಭಾವನೆ. ಅವರು ಹೋಗದೆ ಇದು ತೊಂದರೆ ಆಗಿದ್ದಾಗಲೂ ಕೂಡ ಜಾತ್ರಾ ಸಂದರ್ಭದಲ್ಲಿ ಬಂದು 2 ದಿವಸಗಳ ಕಾಲ ಎದ್ದು ಬರುವಂಥ ಕೆಲಸವನ್ನು ಮಾಡಿದರು ಅಂದರೆ ಅವರಿಗೆ ಸುತ್ತೂರಿನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಹಾಗೆ ಸಿದ್ಧಗಂಗೆಯ ಮೇಲೂ ಕೂಡ ಅಷ್ಟೇ ಗದ್ದಿಗೆ ದರ್ಶನ ಮಾಡಬೇಕು ಹೋಗ್ಬೇಕಂಡ್ರಿ, ಕೊನೆಯ ಒಂದು ಸತಿ ಬರಬೇಕು ಅಂತ ಇದ್ದರು. ಆದರೆ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಕೊನೆಯ ಒಂದು ಕಾರ್ಯಕ್ರಮ ಯಾವುದಂದ್ರಪ್ಪ ಅಂದರೆ ನಮ್ಮ ಹಲಸಳ್ಳಿ ಮಠದ ಗವಿ ಮಠದ ಕಾರ್ಯಕ್ರಮ ಕಳೆದ ತಿಂಗಳು ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಪೂಜ್ಯರು ಕೊನೆಯ ಕಾರ್ಯಕ್ರಮವಾಗಿ ಬಂದು ತೋಟದಲ್ಲಿ ಮಠದಲ್ಲಿ ಮತ್ತು ಸಂಜೆ ಅವರೆಗೂ ಇದ್ದು ಅವರು ಈ ಕಡೆಗೆ ಬಂದಂತಹವರಾದರು. ಒಟ್ಟಿನಲ್ಲಿ ಯಾರೂ ಕೂಡ ಈ ಒಂದು ಸಾವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ ಅನ್ನುವಂತಹ ಒಂದು ಶರಣರ ನುಡಿ ಇದೆ. ಹಾಗೆ ಸಾವು ಯಾವತ್ತೂ ಕೂಡ ಎಲ್ಲರ ಬೆಂದೇ ಇರುವಂತಹದ್ದು. ನಾವು ನಿತ್ಯ ಪ್ರಯಾಣ ಮಾಡ್ತಾ ಇರುವಂಥದ್ದು ಯಾವ ಕಡೆಗೆ? ಸಾವಿನ ಕಡೆಗೆ ನಾವೆಲ್ಲ ಪ್ರಯಾಣ ಮಾಡ್ತಾ ಇರುವಂಥದ್ದು. ಒಂದು ದಿವಸ ನಾವು ಕಳೆದು ಅಂದರೆ ಸಾವಿಗೆ ಅಷ್ಟು ಹತ್ರ ಆಗ್ತಾ ಇದ್ದೀವಿ ಅಂತೇಳಿ ಭಾವಿಸ್ಕೊಳ್ಬೇಕಾಗಿದೆ. ಆದರೆ ಸಾವಿದೆ ಅಂತೇಳಿ ತಿಳಿದು ನಾವು ಜಾಗೃತರಾಗಿ ಬದುಕುವಂತಹ, ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಒಂದು ಸಂದೇಶ ಯಾವತ್ತೂ ಕೂಡ ಸಾವು ನಮಗೆ ತಂದು ಕೊಡ್ತಾ ಇರ್ತದೆ. ಸಾವು ಬಂದಾಗ ನಾವು ಅಂದ್ಕೊಳ್ಬೇಕು, ನಮ್ಮ ಜೀವನವು ಅಶಾಶ್ವತ, ನಾವು ಯಾವುದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ 2 ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೊಟ್ಕೊಂಡು ಹೋಗ್ತಾ ಇರುವಂತಹದ್ದು. ಅದು ಯಾರೇ ಆಗಿರಲಿ, ಸಾಮಾನ್ಯ ಶಿವಯೋಗಿ ಯಾರೂ ಕೂಡ ಹುಟ್ಟಿದವರು ಸಾಯಲೇಬೇಕಾಗಿರುವಂತಹದ್ದು. ಜಾತಸ್ಯ ಮರಣಂ ಧ್ರುವಂ ಅನ್ನುವಂತಹ ಮಾತಿದೆ. ಹಾಗೆ ಪೂಜ್ಯ ಲಿಂಗೈಕ್ಯ ನಿರ್ವಾಣ ಮಹಾಸ್ವಾಮಿಗಳವರು 84-85 ವರ್ಷಗಳ ಕಾಲ ನಿರಂತರವಾಗಿ ಸಮಾಜದ ಸೇವೆಯನ್ನು ಮಾಡಿ ಇವತ್ತು ಜ್ಯೋತಿಯಾಗಿ ಬೆಳಗಿ, ಇವತ್ತು ದೇಗಲ ಜ್ಯೋತಿಯಾಗಿಲ್ಲ ಸಮಾಜದ ಜ್ಯೋತಿಯಾಗಿ ಯಾವತ್ತು ಬೆಳಗುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ, ಅವರ ಒಂದು ಸ್ಮರಣೆ ಈ ಮಠದ ಪರಂಪರೆಯಲ್ಲಿ ಭಕ್ತರಿಗೆ ವಿಶೇಷವಾಗಿ ಸ್ವಾಮಿಗಳಿಗೆ ದೊಡ್ಡ ಶಕ್ತಿಯಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಪೂಜ್ಯ ನಮ್ಮ ಜಗದ್ಗುರು ಶಿವರಾಜ ದೇಶಿಕನ ಮಹಾಸ್ವಾಮಿಗಳವರು ನಿರ್ವಾಣ ಮಹಾಸ್ವಾಮಿಗಳವರ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಂತಹ ಅವರು ಅನೇಕ ಸಂದರ್ಭಗಳಲ್ಲಿ ಆಸ್ಪತ್ರೆ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಯಾವತ್ತು ಮುಂಚೂಣಿಯಾಗಿ ಹೋಗಿ ಅವರಿಗೆ ಬೆನ್ನು ತಟ್ಟಿ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಮ್ಮ ಪೂಜ್ಯ ಶಿವರಾಜ ದೇಶಿಕನ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡ್ಕೊಂಡು ಬಂದರು. ಅವ್ರಿಗಷ್ಟೇ ಅಲ್ಲ, ನನಗೂ ಅಷ್ಟೇ. ಅದೇ ರೀತಿಯಲ್ಲಿ ಯಾವತ್ತೂ ಕೂಡ ಅವರು ಮಾತೃ ಹೃದಯವನ್ನು ತುಂಬಿ ನಮ್ಮೆಲ್ಲರಿಗೆ ನೈತಿಕ ಬೆಂಬಲವನ್ನು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಭಾಗ್ಯ ಅಂತೇಳಿ ಭಾವಿಸ್ಕೊಳ್ತಾ, ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಬಹುಶಃ ಅವರಷ್ಟು ತಾಳ್ಮೆ ಯಾರಿಗೂ ಇಲ್ಲ. ನೀವೆಲ್ಲ ಕಂಡ ಹಾಗೆ ಎಲ್ಲ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಡ್ಕೊಳ್ತಾ ಇದ್ದಾರೆ. ಸುಮ್ಮನಿರಪ್ಪ ಅಂತ ಹೇಳ್ತಾ ಇದ್ರು. ಆ ತಾಳ್ಮೆಯಿಂದಾಗಿ ಅವರು ಇವತ್ತು ಮುಖ್ಯಮಂತ್ರಿ ಆಗುವಂತಹ ಶಕ್ತಿ ಅವರಲ್ಲಿದೆ. ಇವತ್ತು ಆ ಶಕ್ತಿಯಿಂದಾಗಿ ಇವತ್ತು ಎತ್ತರಕ್ಕೆ ಬೆಳೆದು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಬಹುದೊಡ್ಡ ಸೇವಾ ಕಾರ್ಯವನ್ನು ಮಾಡುವಂತಹ ಜವಾಬ್ದಾರಿ ಅವರ ಮೇಲೆ ಇರುವಂತಹದ್ದು. ಮುಖ್ಯಮಂತ್ರಿಗಳಾಗಿ ಇವತ್ತು ಸಮಾಜದ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರು ಕೂಡ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಅವರು ಸೇರಲಿ ಎನ್ನುವಂತಹ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಮಾಜಿ ಮುಖ್ಯಮಂತ್ರಿಯಾದ ಯಡಿಯೂರಪ್ಪನವರು, ಬಹುಶಃ ಯಡಿಯೂರಪ್ಪನವರು ಅಂತಂದರೆ ಒಂದು ರೀತಿಯಲ್ಲಿ ಮಠಗಳ ಸೇವೆಯನ್ನು ಗುರುತಿಸಿದಂಥ ಮೊದಲ ಮುಖ್ಯಮಂತ್ರಿ ಅಂತೇಳಿ ಪಾತ್ರ ಆಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಕೂಡ ಅಂತಹ ಮುಖ್ಯಮಂತ್ರಿಗಳಾಗಿ ವಯಸ್ಸಿನಲ್ಲಿಯೂ ಕೂಡ ಉತ್ಸಾಹವನ್ನು ತುಂಬಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಸೋಮಣ್ಣನವರು ಎಲ್ಲ ಮಠಗಳ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಅವರಿಗೆ ಅಪಾರವಾದ ಈ ಮಠದ ಬಗ್ಗೆ ಬಹಳ ಭಕ್ತಿ ಶ್ರದ್ಧೆ ಇರುವಂತಹದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ನನ್ನ ಮಠ, ನಾನು ಓದಿರೋ ಮಠ ಅಂತ ಅಭಿಮಾನ ಅವರಿಗೆ ಯಾವತ್ತೂ ಇದೆ ಎನ್ನುವ ಮಾತನ್ನು ಹೇಳ್ತಾ, ಇನ್ನು ಅನೇಕರು ಡಿ ಕೆ ಸುರೇಶ್ ಅವರು ಬಹುಶಃ ಈ ಕಾರ್ಯಕ್ರಮ ಆಗುವ ಮುನ್ನ ಸುರೇಶ್ ಅವರು ಇಲ್ಲಿ ನಿಂತು ಮುಖ್ಯಮಂತ್ರಿಗಳ ಆದೇಶದಂತೆ
ಎಲ್ಲ ಕಾರ್ಯಗಳನ್ನು ನೆರವೇರಿಸೋದಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸವನ್ನು ಡಿ ಕೆ ಸುರೇಶ್ ಅವರು ಮಾಡ್ಕೊಂಡು ಬರ್ತಾ ಇರುವಂಥವರು. ವೇದಿಕೆಯ ಮೇಲೆ ರವಿಯವರು ಮತ್ತಿತರರು, ಗಣೇಶ್ ಅವರು ಕೂಡ ಪ್ರಸಾದ್ ಬಂದಿದ್ದಾರೆ. ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ, ಇದೊಂದು ಸ್ಮರಣೀಯವಾದಂತಹ ಭಕ್ತಿಯ ಕಾರ್ಯಕ್ರಮ ಇದಾಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಪೂಜ್ಯ ಶ್ರೀಗಳವರು ಒಂದು ಕೆಲಸವನ್ನು ಮಾಡಿದ್ರು, 108 ಜಂಗಮರ ಪೂಜೆಯನ್ನು ಮಾಡಿದ್ರು. ಏಕೆಂದರೆ ಆ ನಿರ್ವಾಣ ಮಹಾಸ್ವಾಮಿಯವರಿಗೆ ಸ್ವಾಮಿಗಳ ಕಂಡ್ರೆ ಬಹಳ ಪ್ರೀತಿ ಇರ್ತಾ ಇತ್ತು. ಅವರು ಚಿಕ್ಕವರಿರಲಿ ದೊಡ್ಡವರಿರಲಿ ಯಾರೇ ಇರಲಿ ಅವರ ಮೇಲೆ ಅಪಾರವಾದಂಥ ಪ್ರೀತಿಯನ್ನೇ ತೋರಿಸಿ ಕರುಣೆಯನ್ನು ತೋರಿಸುವಂಥ ಕೆಲಸ ಮಾಡ್ತಾಯಿದ್ರು. ಅದಕ್ಕಾಗಿ ಅವರು ವಿಶೇಷವಾಗಿ ಇವತ್ತು 108 ಜನರ ಜಂಗಮ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿರುವಂಥದ್ದು ಪೂಜ್ಯ ನಿರ್ವಾಣ ಮಹಾಸ್ವಾಮಿಯವರಿಗೆ ಅದು ಪ್ರಿಯವಾಗುವಂಥ ಒಂದು ಕಾರ್ಯ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಬಹುಶಃ ನನಗನ್ನಿಸ್ತಾ ಇದೆ ನಿರ್ವಾಣ ಸ್ವಾಮಿಗಳವರು ಎಲ್ಲೂ ಇಲ್ಲ, ನಿಮ್ಮೆಲ್ಲರ ಹೃದಯ ಮನಸ್ಸಿನಲ್ಲಿ ಅದು ಶಾಶ್ವತವಾಗಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ, ಬಸವಾದಿ ಪ್ರಮತರ ಕೃಪೆ ತಮ್ಮೆಲ್ಲರ ಮೇಲೆ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರ ಒಂದು ಅದ್ಭುತವಾದಂಥ ನುಡಿಗಳಿಗೆ ಶರಣು ಎಂದೆನ್ನುತ್ತಾ